ನನಗೆ ಬೆಂಗಳೂರು ಮೇಲೆ ಯಾಕೆ ಇಷ್ಟು ಅಭಿಮಾನ ಅಂತಂದರೆ, ನಂದು ಬೆಂಗಳೂರಲ್ಲಿ 5ನೇ ತಲೆಮಾರು. ನನ್ನ ಮಕ್ಕಳು ಮೊಮ್ಮಕ್ಕಳು ಸೇರಿ 7 ಆಗಿಬಿಟ್ಟವ್ರೆ. ಬೆಂಗಳೂರು ವಿಧಾನಸೌಧಕ್ಕೆ ನಾನು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋದು. ಅದಕ್ಕಾಗಿ ಬೆಂಗಳೂರು ನನಗೆಲ್ಲ ಗೊತ್ತಿದೆ. ಬೆಂಗಳೂರಿಗೆ ನಾವು ಏನು ಕೊಡ್ತಾ ಇದ್ದೀವಿ ಸಭಾಧ್ಯಕ್ಷರೇ? ಬ್ರಿಟಿಷ್ ಅವರು ಸೆಂಟ್ರಲ್ ಕಾಲೇಜ್ ಕೊಟ್ಟೋದ್ರು, ಹೈಕೋರ್ಟ್ ಕೊಟ್ಟೋದ್ರು, ಸ್ಯಾಂಕಿ ಟ್ಯಾಂಕ್ ಕೊಟ್ಟೋದ್ರು, ಬೋರಿಂಗ್ ಹಾಸ್ಪಿಟಲ್ ಕೊಟ್ಟೋದ್ರು, ವಿಕ್ಟೋರಿಯಾ ಹಾಸ್ಪಿಟಲ್ ಕೊಟ್ಟರು ಸಭಾಧ್ಯಕ್ಷರೇ 1900ರಲ್ಲಿ. ಎಂಥ ದುರಂತ ಸಭಾಧ್ಯಕ್ಷರೇ! ಶಾಂತವೇರಿ ಗೋಪಾಲ್ಗೌಡ್ರ ಹೆಸರನ್ನ ನಾವು ಬದಲಾಯಿಸ್ತಾ ಇದ್ದೀವಿ. ಶಾಂತವೇರಿ ಗೋಪಾಲ್ಗೌಡ್ರ ಹೆಸರನ್ನ ಬದಲಾಯಿಸಿ ಅಂತ ಹೆಸರಿಡೋದು ಬೇಡ ಅಂತ ಯಾರು ವಿರೋಧ ಮಾಡಲ್ಲ ಸಭಾಧ್ಯಕ್ಷರೇ. ಒಂದು ಹಾಸ್ಪಿಟಲ್ ಕಟ್ಟಿ, ಇರಮ್ಮ ಮಾತಾಡ್ಬಿಡ್ತೀನಿ, ಮುಗಿಸ್ತೀನಿ ಇರಮ್ಮ. ಒಂದು ಹಾಸ್ಪಿಟಲ್ ಕಟ್ಟಿ ಅವ್ರ ಹೆಸರು ನೀಡಿ, ತಪ್ಪಿಲ್ಲ. ವಿಕ್ಟೋರಿಯಾ ಹಾಸ್ಪಿಟಲ್ಗೆ ದೊಡ್ಡ ಹಾಸ್ಪಿಟಲ್ ಕಟ್ಟಿ. ಮೈಸೂರು ಸಂಸ್ಥಾನ ಹಣ ಕೊಟ್ಟಿದೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ. ಪುಟ್ಟಣ್ಣ ಶೆಟ್ಟಿ ದುಡ್ಡು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ. ವಿಕ್ಟೋರಿಯಾ ಹಾಸ್ಪಿಟಲ್ ಬ್ರಿಟಿಷ್ ಅವ್ರು ಕಟ್ಟಿಲ್ಲ, ಅದು ಇಲ್ಲಿ ಹುಟ್ಟಿ ಬೆಳೆದವರೆಲ್ಲ ಕೊಟ್ಟಿದ್ದಾರೆ. ಒಂದು ನಿಮಿಷ ಇರಪ್ಪ. ಎಂಥ ದುರಂತ ಸಭಾಧ್ಯಕ್ಷರೇ! ಹಳೆ ಬಿಲ್ಡಿಂಗಿಗೆ ಅವ್ರ ಹೆಸರು ಇಡಬೇಕಾ? ಹೊಸದಾಗಿ ಒಂದು ಕಟ್ಟಿ ಇಡೀ, ನಾವೆಲ್ಲರೂ ಸಂತೋಷ ಪಡ್ತೀವಿ. ಸಭಾಧ್ಯಕ್ಷರೇ, ತಾವು ಎಲ್ಲ ದೇಶಗಳು ಸುತ್ತಿದ್ದೀರಿ ಸಭಾಧ್ಯಕ್ಷರೇ. ಯಾವುದನ್ನ ಕಂಟ್ರಿಗೆ ಹೋದಾಗ ನೀವು ಇಂಡಿಯಾ ಬೆಂಗಳೂರು ಅಂತಾರ ಸಭಾಧ್ಯಕ್ಷರೇ? ಬೆಂಗಳೂರು ಅಂತ ತಾನೇ ಕರೆಯೋದು. ಸಭಾಧ್ಯಕ್ಷರೇ, ಇವತ್ತು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಓದಿರೋ ಒಂದು ವಿದ್ಯಾರ್ಥಿ ಯಾವ ಕಂಟ್ರಿಗೆ ಹೋದ್ರು ನೀನು ಸರ್ಟಿಫಿಕೇಟ್ ತೋರಿಸಿದ ತಕ್ಷಣ ನೀನು ಬೆಂಗಳೂರು ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಸಭಾಧ್ಯಕ್ಷರೇ, ಬೆಂಗಳೂರು ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಆ ಬೆಂಗಳೂರು ಯೂನಿವರ್ಸಿಟಿ ಹೆಸರನ್ನೇ ತೆಗೆದಾಕ್ಬಿಟ್ರಲ್ಲ ಸಭಾಧ್ಯಕ್ಷರೇ. ಬೆಂಗಳೂರು ಸಭಾಧ್ಯಕ್ಷರೇ, ಇದು ಬೆಂಗಳೂರಲ್ಲಿ ಬಂದವ್ರಿಗೆಲ್ಲ ಅನ್ನ ಕೊಟ್ಟಿದೆ, ಬಂದಿರೋರಿಗೆಲ್ಲ ಸಾಕ್ತಾ ಇದೆ. ಬೆಂಗಳೂರಲ್ಲಿ ಯಾರು ಉಪವಾಸ ಇರಲ್ಲ ಅಂತ ಬೆಂಗಳೂರು ಹೆಸರನ್ನ ತೆಗೆಯುವಂಥದ್ದು, ಯೂನಿವರ್ಸಿಟಿ ಹೆಸರು ತೆಗೆಯುವಂಥದ್ದು ಏನಿತ್ತು ಸಭಾಧ್ಯಕ್ಷರೇ? ಈಗ 2 ಗಂಟೆ ಆಯ್ತು, ಎಲ್ಲ ಉಪವಾಸ ಪರಿಸ್ಥಿತಿಯಲ್ಲಿ ಇದ್ದಾರೆ. ತಿರ್ಗಾ ನೀವು ನನಗೆ ಕೊಟ್ರೆ ಮಾತಾಡೋದ್ರೆ ಮಾತಾಡ್ತೀನಿ, ಇಲ್ಲ ನೀವು ಬೇಡ ಸೆಷನ್ ಮುಗಿದ್ಮೇಲೆ ಲಾಸ್ಟ್ ದಿನ ಬಂದ್ರು ಬರ್ತೀನಿ ಸಭಾಧ್ಯಕ್ಷ. ಇಲ್ಲ, ಬೇಗ ಮಾತಾಡಿ ಮುಗಿಸಿ. ತಿರ್ಗಾ ಕೊಡ್ತೀರಾ ಸಭಾಧ್ಯಕ್ಷರೇ? ಅಲ್ಲ, ಈಗ ನಿಮ್ಮ ಎಷ್ಟು ಹೊತ್ತು ಸಭಾಧ್ಯಕ್ಷರೇ? ನಂದು ಇನ್ನೂ ತುಂಬಾ ಇದೆ ನೋಡಿ, ಎಲ್ಲ ಇಟ್ಕೊಂಡ್ ಬಂದಿದ್ದೀನಿ ನಾನು. ಆಮೇಲೆ ಒಂದೇ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಬಗ್ಗೆ ಮಾತಾಡಲ್ಲ, ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಭಯನಾ? ನಾನು ಮಾತಾಡಲ್ಲ, ಯಾಕಂದ್ರೆ ನಾನೇನೋ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮಾತಾಡಿದೆ ಅಂತ ಕೇಳಿ ನನ್ಗೆ ಯಾರೋ ಒಂದು ಸ್ವಾಮೀಜಿ ಹೇಳೋರೆ, ನೀನು ಮಾತಾಡ್ಬೇಡ ಕಣೋ, ನೀನು ಜೈಲ್ಗೆ ಹೊಂಟೈತಿ ಅಂತ. ಅದಕ್ಕೆ ಆ ಸ್ವಾಮೀಜಿ ಮಾತು ಕೇಳ್ತಾ ಇದ್ದೀನಿ ನಾನು. ನನಗೆ ಇನ್ನೂ ಒಂದು ಅರ್ಧ ಗಂಟೆ ಬೇಕು ಸಭಾಧ್ಯಕ್ಷ. ಮುಖ್ಯಮಂತ್ರಿಗಳು ಇರೋವಾಗ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ. ಅದು 5 ಮಿನಿಟ್ಸ್ ಮುಗಿಸಿ, ಮತ್ತೆ ಊಟಕ್ಕೆ ಬಿಡಬೇಕಲ್ಲ ಸಭಾಧ್ಯಕ್ಷರ. ಒಂದು ಕೆಲಸ ಮಾಡಿ ಮಾತಾಡೋಣ. ಇಲ್ಲ, ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್. ಯಾಕಂದ್ರೆ ಬಹಳಷ್ಟು ವಿಷಯಗಳು ಕೊಡ್ತೀನಿ ನಿಮಗೆ. ನಾನು ವಿಷಯಗಳು ಕೊಡೋದು, ನಾನು ಭ್ರಷ್ಟಾಚಾರ ಇಲ್ದಾರಂತವೇ ಕೊಡ್ತಾ ಇರೋದು. ಭ್ರಷ್ಟಾಚಾರ ಯಾವ್ದ್ರಲ್ಲೂ ಇಲ್ಲ. ಫಾಸ್ಟ್ ಮುಗಿಸಿಬಿಡಿ, ಬೇಗ ಬೇಗ ಮಾತು ಮುಗಿಸ್ಬೇಡಿ ಸಭಾಧ್ಯಕ್ಷರೇ. ಬೆಂಗಳೂರು ನಗರ ಹೆಬ್ಬಾಳ ಜಂಕ್ಷನ್ ಏರ್ಪೋರ್ಟ್, ಒಬ್ರು ನಂಬರ್ 2 ಅಲ್ಲೇ ಕ್ಷೇತ್ರ. ಮುಂದೆ ಏನಾದ್ರು ಬದಲಾವಣೆ ಇನ್ನೊಬ್ರು ನಂಬರ್ 2 ಅವರು ಅಲ್ಲೇ ಇರೋದು. ವಿವರವಾಗಿ ಹೇಳು ಅಂದ್ರೆ ಹೇಳ್ತೀನಿ ಸಭಾಧ್ಯಕ್ಷರೇ. ಒಂದು ಹೆಬ್ಬಾಳಕ್ಕೆ ಬರುತ್ತೆ, ಒಂದು ಬ್ಯಾಟರಾಯನಪುರಕ್ಕೆ ಬರುತ್ತೆ. ಇಬ್ರಿಗೂ ಒಂದೊಂದು ಫುಟ್ಪಾತ್. ದಿನ ಇಬ್ರು ಓಡಾಡ್ತಾರೆ. 2014-15ರಲ್ಲಿ ಗುದ್ಲಿ ಪೂಜೆ ಮಾಡೋದಕ್ಕೆ ಈಗ ಒಂದು ಜಂಕ್ಷನ್, ಒಂದು ಲೂಪ್ ಜಂಕ್ಷನ್ ಮಾಡವ್ರೆ. ಅಣ್ಣ ಅವತ್ತಿದ್ರನ್ನ ಗುದ್ಲಿ ಪೂಜೆ ಮಾಡಿದ್ದು ಆವತ್ತಿನ ಮುಖ್ಯಮಂತ್ರಿ ಆಗಿದ್ದಾಗ. ಇಬ್ಬರು ಇದ್ದುಕೊಂಡು ಹೆಬ್ಬಾಳ ಜಂಕ್ಷನ್ ಅಲ್ಲಿ ಏನು ಮಾಡಬೇಕು ಫ್ಯೂಚರ್ ಅನ್ನೋದು ಯೋಚನೆ ಮಾಡದೆ ದಿನ ಡೆಲ್ಲಿಯಿಂದ ಬರೋಕ್ಕೆ 2.5 ಅವರು, ಏರ್ಪೋರ್ಟ್ ಇಂದ ಹೆಬ್ಬಾಳ ದಾಟೋದಕ್ಕೆ 3 ಅವರ್. ಏನು ನಡೀತಾ ಇದೆ? ಟನಲ್ಗೆ ಬರ್ತಾರೆ. ಸಭಾಧ್ಯಕ್ಷರೇ, ನಾನೊಂದು ಮಾತು ಹೇಳ್ತೀನಿ. ನಮ್ಮ ತಂದೆ 1972ರಲ್ಲಿ ಕಾರ್ಪೊರೇಷನ್ ಕಾಂಟ್ರಾಕ್ಟ್ರು. ನಾನು ಕಾಂಟ್ರಾಕ್ಟರ್ ಹುಟ್ಟಿದವನ ಮಗ. ನಾನು ನೋಡ್ತಾನೆ ಇದ್ದೀನಿ. ಈ ಟನಲ್ನ ಮುಖ್ಯಮಂತ್ರಿಗಳಿಗೆ ದಾರಿ ತಪ್ಪಿಸಿದ್ದಾರೆ. ಒಂದೇ ಒಂದರಲ್ಲಿ ಹೇಳ್ಬಿಡ್ತೀನಿ. ಮೈಸೂರು ಬ್ಯಾಂಕ್ ಜಂಕ್ಷನ್ ಅಲ್ಲಿ 160 ಮೀಟರ್ ಕೆಳಗಡೆ ಹೋಗ್ಬೇಕು ಟನಲ್ಲು. 160 ಮೀಟರ್ಗೆ ರ್ಯಾಂಪ್ 1:30 ಕೊಡಬೇಕು. ಎಲ್ಲಿದೆ ಸಭಾಧ್ಯಕ್ಷರೇ ಜಾಗ? 1:30 1:30 ಅಂದ್ರೆ ಗೊತ್ತಾ ಸಭಾಧ್ಯಕ್ಷರೇ?